Okay, recording is live. Congratulations. Yeah. Started off. So welcome all to Bitty Cricket Advice. Yet another Bitty advice kodo cricket show. So we started off with 4 cricket enthusiasts. Darshan Krishna joining in from USA, Salt Lake City. Ravi Kiran joining in from EY office. Office. He KPMG, my guy moved a year back. Oh, KPMG. That's great. Never stuck with you. And Anantes Vashish, Harsha Bogle of our group, the cricket stats. Joining from Bangalore, but Florida feel a leader. So that's the 4 of us, and me Bhargav joining in from Bangalore again. So Darshan or Roof Darshi, what should people expect from this channel? Why did we start? Yeah, why did we start ಅನ್ನೋದಕ್ಕೆ I think obviously all we wanted to kind of ಒಂದೇ ರೀತಿ ಥಿಂಕ್ ಮಾಡೋರಲ್ಲ ಒಟ್ಟಿಗೆ ಏನೋ ಒಂದು ಸ್ಟಾರ್ಟ್ ಮಾಡೋಣ ಬಿಕಾಸ್ ಮೋರ್ ದನ್ 22 decades ಇಂದ ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ದೀವಿ. ವೈಲ್ ವಿ ಕಂಟಿನ್ಯೂ ಟು ಪ್ಲೇ ಕ್ರಿಕೆಟ್, ಎಲ್ಲ ಆಚೆ ಕಡೆ ನಿಂತ್ಕೊಂಡು ಕುತ್ಕೊಂಡು ಅಡ್ವೈಸ್ ಕೊಡ್ತಾ ಇರ್ತೀವಿ. ಅಡ್ವೈಸು ಒಂಥರ ಅಫಿಷಿಯಲಿ ಇನ್ಅಫಿಷಿಯಲ್ ಆಗಿ ಸೋಷಿಯಲ್ ಮೀಡಿಯಾಲಿ ಹೆಂಗ್ ಕೊಡೋಣ. ಆಬ್ವಿಯಸ್ಲಿ ಎಲ್ಲಾರು ಇಂಡಿಯಾಲಿ ಥ್ರೂ ಔಟ್ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಎಲ್ಲಾರು ಅಡ್ವೈಸ್ ಕೊಡೋರೆ. ಸೊ ನಮ್ ಅಡ್ವೈಸ್ ಯಾವ ತರ ರೀಚ್ ಮಾಡ್ಬೋದು, ಅದು ವ್ಯಾಲಿಡ್ ಆಗಿರ್ಬೋದು ಅಥವಾ ಇನ್ವ್ಯಾಲಿಡ್ ಆಗಿಯೂ ಇರ್ಬೋದು. ಸೊ ಒಂದ್ ಟ್ರೈ ಮಾಡೋಣ ಅಂತ ಥಾಟ್ ಇಟ್ಕೊಂಡು ನಮ್ ಕ್ರಿಕೆಟಿಂಗ್ ಎಕ್ಸ್ಪರ್ಟ್ಸ್ ತಲೆಯಲ್ಲಿ ಇಟ್ಕೊಂಡು, ಎಕ್ಸ್ಪೀರಿಯನ್ಸ್ ತಲೆಯಲ್ಲಿ ಇಟ್ಕೊಂಡು ಏನೋ ಒಂದು ಟ್ರೈ ಮಾಡೋಣ ಅಂತ ಆಲ್ 4 of us like-minded people we are getting into this new journey. ನೋಡೋಣ ಎಲ್ಲಿ ಹೋಗುತ್ತೆ ಅಂತ. But yeah, I'm excited. I'm sure all 4 of us are excited. Yes, absolutely. Yeah, so basically ಎಲ್ಲ 4 ಜನ ಕ್ರಿಕೆಟ್ ಇಂದ ಇಂಟಿಗ್ರೇಟ್ ಆಗಿತ್ತು. ಅಂಡ್ ಆ ಕ್ರಿಕೆಟ್ ಸಿಕ್ದಾಗ್ಲೂ ಯಾವಾಗ್ಲೂ ಆಫ್ಲೈನ್ ಬರೀ ಕ್ರಿಕೆಟ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇರ್ತೀವಿ. ಸೊ ವೈ ನಾಟ್ ರೆಕಾರ್ಡ್ ಅಂಡ್ ಬರೀ ನಾವಲ್ಲೇ ಡಿಸ್ಕಷನ್ ಆಗೋ ಬದಲು ಬೇರೆ ಜನಕ್ಕೂ ಕೇಳ್ಸೋಣ, ಅವ್ರ ಒಪಿನಿಯನ್ ಏನು ಅಂತ ತಿಳ್ಕೊಳ್ಳೋಣ, ನಮ್ಮ ಒಪಿನಿಯನ್ ಶೇರ್ ಮಾಡೋಣ ಅಂತ ಒಂದು ಸ್ಟಾರ್ಟ್ ಮಾಡಿರೋ ಚಾನೆಲ್. ಸುಮಾರು ಚಾನೆಲ್ ಆಲ್ರೆಡಿ ಈ ತರ ಇದೆ, ನಮ್ದು ಇನ್ನೊಂದು ಇರ್ಲಿ ಅಂತ ಬಿಟ್ಟು ಅಡ್ವೈಸ್ ಕೊಡೋರು ಸುಮಾರು ಇದಾರೆ. ಅಂಡ್ ಲೈಕ್ ಆರ್ ಚಾನೆಲ್ ಸೇಸ್ ತಗೊಳ್ಳೋರು ಕಡಿಮೆ. ಏನಂತೀರಾ ಅನಂತ್? ಖಂಡಿತ ಇವ್ರೆ. ಸೊ ಇವಾಗ ಫಸ್ಟ್ ಆಫ್ ಆಲ್ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟಿದೀರಾ, ಅಷ್ಟೊಂದೆಲ್ಲ ಬಿಲ್ಡಪ್ ಇಲ್ಲ. ನಾನು ಕ್ರಿಕೆಟರ್ ಅಲ್ಲ, ಬರೀ ಒಬ್ಬ ಕ್ರಿಕೆಟ್ ಸ್ಪೆಕ್ಟೇಟರ್. ಸೊ ಗಲ್ಲಿ ಕ್ರಿಕೆಟ್ ಬೇಜಾನ್ ಆಡಿದೀನಿ. ಎಷ್ಟು ಅಂದ್ರೆ ಇದು ಏನು ಯಾರು ಫೋನ್ ಮಾಡಿ ಕ್ರಿಕೆಟ್ ಆಡಕ್ ಬರ್ತೀಯಾ ಅಂತ ಕೇಳಿದ್ರೆ ಅವತ್ತು ಎದ್ದ ಮೇಲೆ ಡಿಸೈಡ್ ಮಾಡೋದು, ತರ ರೆಡಿ ಇಲ್ಲ ಇರಲ್ಲ, ಆ ತರ ಗಲ್ಲಿ ಕ್ರಿಕೆಟ್ ನಂದು. ಬಟ್ ಅದೇ ಅಫ್ಕೋರ್ಸ್ ಕ್ರಿಕೆಟ್ ನ ನೋಡೋದ್ರಲ್ಲಂತೂ ಕಾಂಪ್ರಮೈಸ್ ಇಲ್ಲ. ಎಷ್ಟು ಚಾನ್ಸ್ ಸಿಗತ್ತೋ ಅಷ್ಟು ನೋಡ್ತಾನೆ ಇರೋದು ಲೈವ್ ಕ್ರಿಕೆಟ್ ನ, ಅದಾದ್ಮೇಲೆ ಅನಾಲಿಸಿಸ್ ನೋಡೋದು. ಸೊ ಆ ತರ ಸ್ಪೆಕ್ಟೇಟರ್ ಹುಚ್ಚಿದೆ. ಸೊ ಅದಕ್ಕೆ ಈ ಗ್ರೂಪ್ಗೆ ಪಾರ್ಟ್ ಆಗಕ್ಕೆ ಒಂದು ಇದನ್ಸ್ತು, ರೀಸನ್ ಸಾಕು ಅನ್ಸ್ತು. ಸೊ ಆಗಿದ್ದೀನಿ. ಸೊ ಇಲ್ಲಿ ಒಂದು ಅಮೇಚರ್ ಕ್ರಿಕೆಟರ್ಸ್ ಇಂದ ಒಂದು ವ್ಯೂ ಬಂದ್ರೆ, ನನ್ನಿಂದ ಪ್ಯೂರ್ ಸ್ಪೆಕ್ಟೇಟರ್ ವ್ಯೂ ಬರುತ್ತೆ. ನೋಡೋಣ ಹೇಗೆ ರಿಸೀವ್ ಆಗತ್ತೆ ಅಂತ. Rightly said. That's why Harsha Bogle of a group. ಆಡಿದ ಕಡಿಮೆ ನೋಡೋದು ಜಾಸ್ತಿ ಅಂತ. ಯಾ ನಾವು ಆಡಿದ ಕಡಿಮೆ ಮಾತಾಡೋದು ಜಾಸ್ತಿ ನಾವು. Yeah, this is Ravi is our Xavier of the group. Our group. Xavier. Yeah, so Xavier context ಯಾರಿಗೂ ಕೊಡೋದು ಬೇಕಾಗಿಲ್ಲ ಅನ್ಸುತ್ತೆ, I'm sure. Correct. So yeah. So ಎಲ್ಲ one-liners keep expecting a lot. ನಮ್ದೇ ಕಾಲು ಎಳಿತಾ ಇರ್ತಾನೆ. So keep expecting that in the show. Okay, coming. Yeah. ಆಯ್ತು, ಇಂಟ್ರೊಡಕ್ಷನ್ ಆಯ್ತು, ಜಾಸ್ತಿ ಬೋರ್ ಮಾಡ್ಸೋದು ಬೇಡ ಜನನ್ನ. ವಾಟ್ ಆರ್ ವಿ ಪ್ಲಾನಿಂಗ್ ಟು ಡಿಸ್ಕಸ್ ಟುಡೇ? What is the topic, Ravi? What do you think we should start with?
I think let's start with RCB's performance dream run. I think like hopefully like we shouldn't be awakened. Like dream, let it continue. Like 3 more games. But yeah, I think like let us start with RCB's performance last night. ಇದು ಹೊಸ ಅಧ್ಯಾಯ. ಇದೇನಾ I think ಹೊಸ ಅಧ್ಯಾಯ? ಅಲ್ಲ like 7 games ಇದು- too ಇದು- late, but start ಆಯ್ತು ಅಷ್ಟೇ. So ಇದು ಹೊಸ ಅಧ್ಯಾಯದಿಂದ ಇದೇನೋ ಹೊಸ ಅಧ್ಯಾಯದಿಂದ ತಿರ್ಗಾ ಇವಾಗ ಅಧ್ಯಾಯ ಮಾಡಕ್ ಹೊರಟಿದ್ದಾರೆ. ಅಂದ್ರೆ ಇದು ಬೇಸಿಕ್ಲಿ ಅಲ್ಲ. ಮಿಸ್ಟರ್ ಮ್ಯಾಕ್ಸ್ ಇಷ್ಟು ವರ್ಷ ಹೇಳ್ತಾ ಇದ್ದದನ್ನ ರಿವರ್ಸ್ ಸೈಕಾಲಜಿ ಮಾಡಿ ಡಿಫ್ಲೇಟ್ ಮಾಡಿ ಇನ್ಫ್ಲೇಟ್ ಮಾಡಿರೋದು. ಆಬ್ವಿಯಸ್ಲಿ ಸೊ ಆಸ್ ಅನ್ RCB ಫ್ಯಾನ್ಸ್ ಇದಕ್ಕಿಂತ ಎಕ್ಸ್ಪೆಕ್ಟ್ ಮಾಡೋದೇನು ಇಲ್ಲ ಅನ್ಸುತ್ತೆ. ನೆನ್ನೆನೂ ಅದೇ ಆಗ್ತಾ ಇತ್ತು. ಅಂದ್ರೆ ಡಿಸ್ಕಷನ್ ಮಾಡೋವಾಗ ವಿತ್ ಇನ್ ಗ್ರೂಪ್ಸ್ ಎಷ್ಟು ಮಾರ್ಜಿನಲ್ ಗೆಲ್ಬೇಕು ಅಂತ 4 ವಿಕೆಟ್ಸ್ ಬಿದ್ದಾಗ ಆಲ್ ಆಫ್ ಎ ಸಡನ್ ಆರಾಮಾಗಿ ಗೆಲ್ತೀವಿ ಅಂತ. ಆಮೇಲೆ ಆಲ್ ಆಫ್ ಎ ಸಡನ್ ತಿರ್ಗಾ ಬಾಯಿಗೆ ಬರ್ಸ್ತಾ ಇದಾರೆ. ಅಕ್ಷರ್ ಕಲ್ಸಿಲ್ಲ ಆಡೋವಾಗ ತಿರ್ಗಾ ಬಾಯಿಗೆ ಬಂತಪ್ಪ ಅಂತ ಎಲ್ಲ ಶುರು ಆಯ್ತು. ಬಟ್ ಅಲ್ಟಿಮೇಟ್ಲಿ ಕ್ರಾಸ್ ಆದ್ವಿ ಕೊಂಡ್ರಿ. ಸೊ ಹೌ ದಿಸ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಸ್ ಆಕ್ಚುಲಿ ಇಂಪ್ಯಾಕ್ಟೆಡ್ ಅಲ್ವಾ? 4 ವಿಕೆಟ್ ಬಿದ್ರೂನು ಇಬ್ರು ಸೆಟ್ ಬ್ಯಾಟ್ಸ್ಮನ್ 10 runs per over 8 over ಇದೆ ಅಂದ್ರೂ ದೇ ಸ್ಟಿಲ್ ವಿ ಫೇವರ್ ದ ಬ್ಯಾಟಿಂಗ್ ಸೈಡ್ ಮೋರ್ ದನ್ ಬೌಲಿಂಗ್ ಸೈಡ್. ಎಸ್ ಎಸ್ಪೆಷಲಿ ನಮ್ ಗ್ರೌಂಡ್ ಅಂತೂ ಐ ಥಿಂಕ್ KCA ಡಿಸೈಡ್ ಮಾಡ್ಬೇಕು ಇದು ರಿಯಲಿ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ದೊಡ್ಡ ಗ್ರೌಂಡ್ ಮಾಡ್ಬೇಕಾ ಅಂತ. ನೋ ಸ್ಕೋರ್ ಇಸ್ ಡಿಫೆಂಡಬಲ್ ನಮ್ ಗ್ರೌಂಡ್ ಅಲ್ಲಿ. somehow we were able to do like it. pitch also matters. Like ಸ್ವಲ್ಪ ಸ್ಪೈಸ್ ಇದ್ರೆ ವಿಕೆಟ್ ಅಲ್ಲಿ like last game like ಈ CSK game ಅಲ್ಲ like the previous game how we played like ಆ ತರ ಚೆನ್ನಾಗಿರುತ್ತೆ. So I think that is also something which you need to consider. ಆ ಸ್ಪೈಸ್ ವ್ಯೂವರ್ಸ್ ಬೇಕಾ ತಗೊಂತಾರ? ದಟ್ ಇಸ್ ಅದು ಇದೆ. ಆಕ್ಚುಲಿ ಪಿಚ್ ನೋಡಿದ್ರೆ ಪ್ರೀವಿಯಸ್ ಗೇಮ್ಸ್ ಕಂಪೇರ್ ಮಾಡಿದ್ರೆ ನಿನ್ನೆ ಇಟ್ ವಾಸ್ ಮೋರ್ ಆನ್ ದ ಗ್ರೀನರ್ ಸೈಡ್ ಆಕ್ಚುಲಿ. ಸೊ ಅನಂತ್ ನಿಮ್ಗೇನ ಡಿಫರೆನ್ಸ್ ಕಾಣಿಸ್ತಾ ಪಿಚ್ ಅಲ್ಲಿ? ಅಫ್ಕೋರ್ಸ್ ನೋಡಕ್ಕಂತೂ ಬೇಜಾನ್ ಡಿಫ್ರೆನ್ಸ್ ಕಾಣಿಸ್ತು. ಪವರ್ ಪ್ಲೇಗೂ ಪೋಸ್ಟ್ ಪವರ್ ಪ್ಲೇಗೂ ಬಾಲ್ ಬ್ಯಾಟಿಗೆ ಬರ್ತಾ ಇದ್ದ ರೀತಿಗೆ. ಇವಾಗ ಪತ್ತಿದಾರ್ ಅವರೆಲ್ಲ ಸ್ಪಿನ್ ಚೆನ್ನಾಗಿ ಆಡೋದು, ಬಟ್ ಪೇಸ್ಗಿನ್ನ ಏನು ಇದು ಫಾಸ್ಟ್ ಬೌಲರ್ಸ್ ಮಾಡ್ಬೇಕಾರೆ ಪೇಸ್ ನ ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ ಆಕ್ಚುಲಿ. ಬೋತ್ ಪತ್ತಿದಾರ್ ಅಂಡ್ ವಿಲ್ ಜಾಕ್ಸ್ ಸ್ಟಾಪ್ ಆಗ್ತಿತ್ತು ಅಂತ ಅನ್ನಿಸ್ತಿತ್ತು ನೋಡಕ್ಕಂತೂ. ಸೊ ಎಂಡ್ ಅಲ್ಲಿ ಅವರು 2 ಪೇಸ್ಡ್ ಅಂತ ಹೇಳಿದ್ರು ಬ್ಯಾಟ್ಸ್ಮನ್ಗಳು. ಸೊ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ನಿಜವಾಗ್ಲೂ 2 ಪೇಸ್ಟ್ ಇತ್ತಾ ಅಥವಾ ಅದೊಂದು ಮೆಂಟಲ್ ಸೆಟಪ್. ಯಾಕೆಂದ್ರೆ ಚಿನ್ನಸ್ವಾಮಿ 2 ಪೇಸ್ಟ್ ಪಿಚ್ ತರ ಮೇ ಬಿ 10 years ಒಂದ್ಸರಿ ಪ್ರೊಡ್ಯೂಸ್ ಮಾಡ್ತಾರೆ ಅನ್ಸುತ್ತೆ. ಅಂಡ್ ಮೋಸ್ಟ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕರ್ನಾಟಕದಿಂದ ಬರೀ ಬೌಲರ್ಸ್ ಬರ್ತಿರೋದು ಅದೇ ರೀಸನ್ಗೆ ಅನ್ಸುತ್ತೆ. ಚಿನ್ನಸ್ವಾಮಿಲಿ ಚೆನ್ನಾಗಿ ಮಾಡಿದ್ರೆ ಆಯ್ತು ಇಂಡಿಯಾಗ್ ಮಾಡ್ಬೋದೇನೋ ಅಂತ. ನಮ್ ಕಡೆ ಬ್ಯಾಟ್ಸ್ಮನ್ಗಳು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಹೋಗ್ತಾರೆ ಇಲ್ಲ ಕರ್ನಾಟಕ ಇಂದ. ಸೊ ಚಿನ್ನಸ್ವಾಮಿ ಪಿಚ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ IPL ಗೆ ಬೆಸ್ಟ್ ಸೂಟೆಡ್ ಚಿನ್ನಸ್ವಾಮಿ, ಅಂದ್ರೆ ಎಂಟರ್ಟೈನ್ಮೆಂಟ್ ಗೆ. ಬಟ್ ಕ್ರಿಕೆಟ್ ಆಸ್ ಅ ಬ್ರ್ಯಾಂಡ್ ಗೊತ್ತಿಲ್ಲ ಅದಕ್ಕೆ ಎಷ್ಟು ಸೂಟೆಡ್ ಅಂತ. ಐ ಥಿಂಕ್ ಡೆಫಿನೆಟ್ ಆಗಿ ಇವರು ಏನೋ ಗ್ರೌಂಡ್ಸ್ಮನ್ ಹತ್ರ ಟ್ರಿಕ್ಸ್ ಇರುತ್ತೆ ಫಾರ್ ಟು ಪ್ರೊಡ್ಯೂಸ್ ಬೆಟರ್ ವಿಕೆಟ್. ಬಟ್ ಐ ಥಿಂಕ್ ದ ಓವರ್ ಆಲ್ ಇಫ್ ಯು ಸಿ ದ ಟ್ರೆಂಡ್ ಆಫ್ ಫಸ್ಟ್ ಹಾಫ್ ಆಫ್ ದ IPL ಆರ್ ಈವನ್ ಲೈಕ್ 60% ಆಫ್ IPL ಬರೀ ಬ್ಯಾಟಿಂಗ್ ಪಿಚ್ ಗಳು ರೆಡಿ ಮಾಡಕ್ ಹೇಳಿದ್ರೇನೋ ಚೆನ್ನಾಗಿ ಮಾಡ್ಕೊಟ್ರು. ಈಗ ಸ್ವಲ್ಪ ಬ್ಯಾಲೆನ್ಸ್ ಎಲ್ಲಾ ಕಡೆನೂ ಕಾಣಿಸ್ತಾ ಇದೆ. ಅಂಡ್ ದಟ್ ಕೋಇನ್ಸೈಡ್ಸ್ ವಿತ್ RCB's ಫಾರ್ಚೂನ್ಸ್ ಆಲ್ಸೋ. ಸೊ ಸ್ಪಿನ್ನರ್ಸ್ ಗೆ ಸ್ವಲ್ಪ ಚಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ. ಕರಣ್ ಶರ್ಮಾ ಇಂಪ್ಯಾಕ್ಟ್ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು. ಈ ಕಡೆ ಸ್ವಪ್ನಿಲ್ ಸಿಂಗ್ ನ ಇನ್ಕ್ಲೂಷನ್ ಯಾರಿದು ಅಂತ ಅನ್ನೋಷ್ಟರಲ್ಲಿ ಫಸ್ಟ್ ಓವರ್ ವಂಡರ್ ಆಗಕ್ಕೆ 1 over fortune 1 over ಸಾಕನ್ಸುತ್ತೆ. ಇನ್ನೊಂದು ಓವರ್ ತಗೊಳಕ್ ರಿಸ್ಕ್ ಯಾಕೆ ತಗೊಳ್ಬೇಕು ಅಂತ ಅಷ್ಟೇ. 1 over ಸಾಕು, 1 wicket ಸಾಕು. 1 wicket ಸಾಕು. ಅಂಡ್ ವಿಲ್ ಜಾಕ್ಸ್ ಗುನು ಕಾನ್ಫಿಡೆಂಟ್ ಆಗಿ ಬೌಲಿಂಗ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಸಡನ್ ಆಗಿ. ಸೊ ಐ ಥಿಂಕ್ ಓವರ್ ಆಲ್ ಇದು ರಿಫ್ಲೆಕ್ಟ್ ಆಗ್ತಾ ಇದೆ ಟೂರ್ನಮೆಂಟ್ ಹಿಂಗ್ ಹೋಗ್ತಾ ಇದೆ ಅಂತ. ಇಟ್ ಕುಡ್ ಬಿ ಡ್ಯೂ ಟು ಹೀಟ್ ವೇವ್. ಎಲ್ಲಾ ಕಡೆ ಹೀಟ್ ವೇವ್ ಇರೋದ್ರಿಂದ ಡ್ರೈಯರ್ ಪಿಚಸ್ ಬರಕ್ ಸ್ಟಾರ್ಟ್ ಆಗಿದೆ. ಸೊ ಧೂಳ್ ಹೇಳ್ತಾ ಇದೆ ಅನ್ಸುತ್ತೆ, ಮುಂಚೆ ಅಷ್ಟು ಮಾಡಕ್ ಆಗ್ತಿಲ್ವೇನೋ. ಅಂಡ್ RCB ಇದು ಏನ್ ಹೇಳೋದು, ಹೊಸ ಅಧ್ಯಾಯ ಅಂಟ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ ಪೇಜ್ಗಳು.
ಹಳೆ ಹಳೆ ಬುಕ್ಗೆ ಅದೇ ಇವಾಗ ಬಿಡಿಸ್ತಾ ಇದಾರೆ. ಹೌದು, ಈಗ ಬಿಡಿಸ್ತಾ ಇದ್ದಾರೆ. ಸೊ ಓವರ್ ಆಲ್ ಹ್ಯಾಪಿ ಆಸ್ ಎನ್ RCB ಫ್ಯಾನ್, ಆಸ್ ಎ ವಿರಾಟ್ ಫ್ಯಾನ್, ಡೆಫಿನೆಟ್ಲಿ ಹ್ಯಾಪಿ ವಿತ್ ದ ವೇ ಥಿಂಗ್ಸ್ ಆರ್. ಸೊ ಇವಾಗ ಫಸ್ಟ್ 7 games and next 6 games. 6 What has changed? Ravi, what's your opinion? What do you think has changed? I think like we took a lot of time to get the team combination right. I don't know what the think tank was like doing. Like ee tara team itkondu like having like playing a fourth foreign bowler like first indane Indian pace attack hogi Karan Sharma ne like if they had like trusted more Maxwell or Will Jacks na bowling option agu use ಮಾಡಿ ಜಾಸ್ತಿ. I think like the team combination took a lot of time, more than expected. So I think our team combination solpa set aitu, then things started falling in place. Atmosphere obviously like would have mattered a lot. So I think team combination is something which changed a lot. Yeah, another thing is the key change was Will Jacks ಅನ್ಸುತ್ತೆ. ಸ್ಟಾರ್ಟಿಂಗ್ ನೇಮ್ ಇಟ್ಕೊಂಡು ಹೋಗ್ತಾ ಇದ್ರು, ಲೈಕ್ ಮ್ಯಾಕ್ಸ್ವೆಲ್ ಫಾರ್ ಎಕ್ಸಾಂಪಲ್. ಇಲ್ಲ ಮ್ಯಾಕ್ಸ್ವೆಲ್ ಇದ್ರೆ he can change the game any time ಅಂತ. ಬಟ್ ದಟ್ ಡಿಡ್ ನಾಟ್ ಹ್ಯಾಪನ್. ಬಟ್ ಮೋರ್ ದನ್ ನೇಮ್, ಫಾರ್ಮ್ ಅಲ್ಲಿ ಇಟ್ಕೊಂಡು ಹೋಗಿದ್ರೆ ಮೇ ಬಿ ವಿಲ್ ಜಾಕ್ಸ್ ಒಂದು 2-3 ಮ್ಯಾಚಸ್ ಮುಂದೆ ಬಂದಿದ್ರೆ ವಿ ವುಡ್ ಹ್ಯಾವ್ ಪ್ರಾಬಬ್ಲಿ ಸಿಟ್ಟಿಂಗ್ ಮಚ್ ಪ್ರಿಟಿಯರ್ ಇನ್ ದ ಟೇಬಲ್ ಅನ್ಸುತ್ತೆ. ದಟ್ ವಾಸ್ ಎ ಕೀ ಚೇಂಜ್. ಸ್ವಪ್ನಿಲ್ ಅಡಿಷನ್, ಐ ಮೀನ್ ಅನಂತ್ ಆಲ್ರೆಡಿ ಕವರ್ ಮಾಡಿದ್ರು. ನಮ್ಗೆ ಈವನ್ ಎಸ್ಟರ್ಡೇ, ನಿನ್ನೆ ಬಿಫೋರ್ ದ ಚೇಸ್, ಐ ಕುಡ್ ಹಿಯರ್ someone saying in the commentary or the expert opinion ge RCB does not have a good spin attack anta, which is true, but limited options itkondu henge maximum tagobeku annodu I think they have now understood that trick ansta ide. So Karan Sharma agirbodu athwa Swapnil agirbodu, they know their limitations. Adra prakara I think it's working out nicely. So but ivaga CSK match ge means obviously our spinners are like doing fairly better. What do you think the pitch should be, like considering it is Bangalore, considering like made barta ide illi, so means how the pitch should be, means what will work better for RCB as compared to CSK? Nan prakara they have to keep the similar wicket like yes, I mean nenne nodidre the ball was not just two paced anta ಏನು ಹೇಳ್ತಾ ಇದ್ರು, it was turning. Kuldeep turn ಸಿಗ್ತಾ ಇತ್ತು, ಅದಾದ್ಮೇಲೆ ಅಕ್ಷರ್ ಪಟೇಲ್ ಟರ್ನ್ ಸಿಕ್ತು. ಐ ಮೀನ್ ದಟ್ ಇಸ್ ಸಮಥಿಂಗ್. ವೈಟ್ ಬಾಲ್ ಅಲ್ಲಿ ಅಕ್ಷರ್ ಪಟೇಲ್ ಟರ್ನ್ ಸಿಗೋದು ಅಂದ್ರೆ ಡೆಫಿನೆಟ್ಲಿ I mean it has to have something in it. But also if you look at it, when the medium pacers were bowling, or even if I have to say fast bowlers were bowling, Yash Dayal to get Abhishek Paral out, I think it was purely beaten for pace. So Pacers who assisted though, it was rushing onto the batters. It was not easy. I think now we shouldn't do the mistake what India did in the final. Exactly. ನಾನು ಅದು ಹೇಳಕ್ ಬರೋಣ ಅಂತಿದ್ದೆ. ಸೊ ಮುಂಚೆ ಆಗಿತ್ತರ ಹಿಂಗ್ ಮಾಡ್ಬೋಣ ಅಂತ ಹೇಳಕ್ ಆಗಲ್ಲ. ಅಂಡ್ ಚೆನ್ನೈ ಹ್ಯಾಸ್ ಆಲ್ವೇಸ್ ಬೀನ್ ಎ ವೆರಿ ವೆರಿ ಟಫ್ ಟೀಮ್ ಅಗೇನ್ಸ್ಟ್ ಅಸ್. ಐ ಮೀನ್ ಸಾರಿ, ಎಲ್ಲಾ ಟೀಮ್ಗೂ ಅವರು they give a very good run, but especially ಈ ತರ ಕ್ರಂಚ್ ಸಿಚುಯೇಷನ್ ಬಂದಾಗ ನಾವ್ ಒಂದೇ ಲೆಕ್ಕ ಹಾಕ್ತಾ ಇರ್ತೀವಿ, ಅವ್ರೇನೋ ಮಾಡ್ಬಿಟ್ಟು ಪಟ್ಟನ್ ತೊಟ್ಟೋಗಿರ್ತಾರೆ. ಸೊ ದಿಸ್ ಟೈಮ್ they should not do that. So I think we have had enough seasons to learn that mistake, and then ಸ್ವಲ್ಪ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು I think we should move forward. Their fast bowling unit fairly inexperienced when compared to when we were without Fizz, without Patirana, without Chahar, Rahul Chahar, and Ardul is not express pace. Simarjeetunu ashte is not express pace. So considering that, I think we should have a similar wicket to what we had yesterday. And it is not too big a margin alva. Like they were saying, if it is 180 target kotre 18 runs they'll get back. 18 runs.
ಅಥವಾ 180 ಟಾರ್ಗೆಟ್ ಇದ್ರೆ 18.1 ಓವರ್ಸ್ ಅಲ್ಲಿ ಗೆಲ್ಬೇಕು. ದಟ್ ಇಸ್ ಪಾಸಿಬಲ್ ಅನ್ಸುತ್ತೆ, ಅಂದ್ರೆ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಚಿನ್ನಸ್ವಾಮಿಲಿ. ಅಂಡ್ ಅನದರ್ ಥಿಂಗ್ ಇಸ್ ಅಗೇನ್ ಅವರು ಡಿಫೆಂಡ್ ಮಾಡ್ಬೇಕಾ ಚೇಸ್ ಮಾಡ್ಬೇಕಾ ಅಂತ. ಚೆನ್ನೈ ಡೀಪ್ ವೆರಿ ಐ ಮೀನ್ ಬ್ಯಾಟ್ ವೆರಿ ಡೀಪ್. I think the So, best thing and to do impact is player. not to lose the toss again. Lose the toss. ಏನ್ ಬರುತ್ತೆ Yeah. Lose the toss. rather than having this ಈಸಿ lose the toss. Easy choice. ಏನ್ consider ಮಾಡಿ ಅದನ್ನ No brain. ತಲೆ ಕೆಡ್ಸ್ಕೊ ಅಷ್ಟಿರಲ್ಲ. ಎಲ್ಲ ಇವಾಗ we are only concentrating on the CSK RCB match, considering everything else is sorted. So we still have the No, LSG. but Bhaji, before we get into other games, like numerology, namtiya 18 I think is a very like, is it good for RCB, not good for RCB? What is your opinion? 18 has been good for RCB for 17 years now. The number 18 has been good for RCB for 17 years now. ಪ್ರಾಬ್ಲಮ್ ಇರೋದು ಬರೀ 18 ಗುಡ್ ಆಗಿರೋದು. Exactly. 17, 13, 1, 11 ಇವೆಲ್ಲನೂ ಬರ್ಬೇಕು. ಅದೇ ಮೀನ್ಸ್ one good thing ಇದ್ರೆ 18 ರನ್ ಮಾರ್ಜಿನ್ ಇಂದ ಗೆಲ್ಬೇಕು, 18.1 ಓವರ್ಸ್ ಅಲ್ಲಿ ಗೆಲ್ಬೇಕು. ಸೊ ಕನ್ಸಿಡರಿಂಗ್ ದಟ್ ಐ ಥಿಂಕ್ 18 ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಏನೋ ಮಾಡ್ಬೋದು. ಮ್ಯಾಚ್ ವೆರಿ ಗುಡ್ ಅಬ್ಸರ್ವೇಷನ್ ರವಿ. Yeah. ಇದೆಲ್ಲ ತಲೆಗೆ ಬಂದಿರ್ಲಿಲ್ಲ. ಬಟ್ 18 ಅಂತಾನು ಹೇಳ್ತಿದ್ರಲ್ಲ, ಫಸ್ಟ್ 7 ಮ್ಯಾಚಸ್ ಆದ ತಕ್ಷಣ ಇದು ಹೊಸ ಅಧ್ಯಾಯ. ನೆಕ್ಸ್ಟ್ ಇಯರ್ 18th ಎಡಿಷನ್. ಸೊ ವಿರಾಟ್ ಕೊಹ್ಲಿ 18. ಸೊ ನೆಕ್ಸ್ಟ್ ಇಯರ್ ನೋಡೋಣ ಅಂತ. ಅದಾದ್ಮೇಲೆ 19 ಇಯರ್ಸ್ ABD ನಂಬರು, ಅವಾಗ ಬರ್ತೀವಿ ಅಂತ. ಸೊ ಕರೆಕ್ಟ್. But all said ಸೊ and done, ಇವಾಗ ಐ ಥಿಂಕ್ ವಿರಾಟ್ ಕೊಹ್ಲಿ ಸ್ವಲ್ಪ ಆಕ್ಸೆಂಟ್ ಚೇಂಜ್ ಮಾಡಿ ಇದು ಹೊಸ ಅಧ್ಯಾಯ ಅಂತ ನೆಕ್ಸ್ಟ್. all said and done, today I'm manifesting RCB playoffs ಗೆ ಬಂದ್ರೆ ಅಷ್ಟೇ. ಇಷ್ಟ ಏನ್ ಟ್ಯಾಗ್ಲೈನ್ ಐ ಥಿಂಕ್ ವಿ ಆರ್ ಆನ್. RCB playoff Little too ಬಂದ್ರೆ No, the reason Yeah, Devak, let's see Mumbai when they did this, right? When they won that 6 games in trot and they happened to win the cup. I think in Momentum. the big tournaments, the importance is to take the momentum along with them. And when you look at the top 3 who are all, or even, Kolkata is having a dream run. I think that is a separate topic that we have to discuss. Nanene starting ಹೇಳ್ತದೆ, Kolkata probably Shreyas Iyer himself wouldn't have believed that they will make it. They will be the first ones to qualify for the playoffs. So that's a different topic probably we should cover one day. I'm saying how much does it matter when a mentor or a coach changes for a particular team? Correct. Yeah. I think with Chandrakant Pandit and Gautam Gambhir, like both make a very good combination. Yeah, because changes. I think ಡೀಟೇಲ್ ಆಗಿ ಒಂದು ಡಿಸ್ಕಷನ್ ಮಾಡ್ಬೇಕು ಅನ್ಸುತ್ತೆ ಆ ಟಾಪಿಕ್ ಬಗ್ಗೆ. ಬಿಕಾಸ್ there are contradiction also ಅಲ್ವಾ. ಇಲ್ಲಿ ಥಿಂಗ್ಸ್ ಆರ್ ವರ್ಕಿಂಗ್ ಔಟ್. ಅದೇ ಡೆಲ್ಲಿಯಲ್ಲಿ ನೋಡಿದ್ರೆ ಇಟ್ ಇಸ್ ದ ಅದರ್ ವೇ ಅರೌಂಡ್. ಲೈಕ್ ಗಂಗೂಲಿ ಅಂಡ್ ರಿಕಿ ಪಾಂಟಿಂಗ್ ಇದ್ಕೊಂಡು ಸ್ಟಿಲ್ ದೇ ಸ್ಟ್ರಗಲ್ ಇನ್ ಸಮ್ ಮ್ಯಾಚಸ್. ಆಬ್ವಿಯಸ್ಲಿ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ವಾಸ್ ದಟ್ ಯಂಗ್ ಓಪನರ್ ಕಮಿಂಗ್ ಇನ್. ಬಟ್ ಅದನ್ನ ಸೆಪರೇಟ್ ಆಗಿ ಒಂದು ಟಾಪಿಕ್ ಮಾಡೋಣ, ಚೆನ್ನಾಗಿರುತ್ತೆ ಡಿಸ್ಕಷನ್ಗೆ. If you have to draw parallels, KKR dream run and SRH dream run. SRH ge again one leader who says that we have given clarity saying we will go all guns blazing. Doesn't matter which ground, which is unga. How much it has changed fortune for both the team. I mean we can keep that as a different topic. So getting back to this anything so LSG, yes, Sanand. LSG, what do you think are the chances? In ಎರಡೂನು ಅವೇ ಗೇಮ್ ಇರೋದು ಅವ್ರಿಗೆ. ಒಂದು ಮುಂಬೈ ಮೇಲೆ, LSG ಒಂದು ಡೆಲ್ಲಿ ಮೇಲೆ ಆಡ್ತಾರೆ. LSG ಚಾನ್ಸಸ್ ಆಕ್ಚುಲಿ ತುಂಬಾನೇ ಚೆನ್ನಾಗಿತ್ತು. ಇಟ್ ಹ್ಯಾಡ್ ಅ ವೆರಿ, ಐ ಮೀನ್ ಅವ್ರು ತುಂಬಾ ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಆಡ್ತಿದ್ರು. ದೇ ವೇರ್ ಹ್ಯಾವಿಂಗ್ ವೆರಿ ಸಕ್ಸಸ್ಫುಲ್ ಡಿಫೆನ್ಸ್ ಆಫ್ ಟೋಟಲ್ಸ್. ಸೊ IPL ಅಂತ ಟೂರ್ನಮೆಂಟ್ ಅಲ್ಲಿ ಟೋಟಲ್ ನ ಡಿಫೆಂಡ್ ಮಾಡೋದು ಅದೇ ಬೇರೆ ಸ್ಕಿಲ್. ಅದು ಐ ಥಿಂಕ್ SRH ಬಿಟ್ರೆ ಬೇರೆ ಯಾರು ಮಾಸ್ಟರ್ ಮಾಡೇ ಇರ್ಲಿಲ್ಲ ಫಾರ್ ಗುಡ್ ನಂಬರ್ ಆಫ್ ಇಯರ್ಸ್. ಅಂಡ್ ದಿಸ್ ಇಯರ್ LSG ಆನ್ ದ ಟ್ರಾಟ್ ದೇ
defended 4 games in a row or something. ಶುರುಲಿ. ಅಂಡ್ ಸೊ ಆ ತರ ಕಾನ್ಫಿಡೆನ್ಸ್ ಇದ್ದಿದ್ದ ಟೀಮು ಈಗ ದೇ ಆರ್ ಲುಕಿಂಗ್ ಅಟ್ ಪಾಸಿಬಲ್ ಎಲಿಮಿನೇಷನ್, ಜೊತೆಗೆ ಆಫ್ ದ ಫೀಲ್ಡ್ ರೀಸೆಂಟ್ ಆಗಿ ನಡೆದಿರೋ ಸ್ಪ್ಯಾಟ್ ಓನರ್ ಜೊತೆ, ಅಂಡ್ ರಿಪೋರ್ಟ್ಸ್ ದಟ್ KL Rahul ಮೈಟ್ ನಾಟ್ ಲೀಡ್ ಆರ್ ಈವನ್ ಹಿ ಮೈಟ್ ಬಿ ರಿಲೀಸ್ಡ್ ಅಂತ. ಸೊ ಇಫ್ ದೀಸ್ ಥಿಂಗ್ಸ್ ಆರ್ ಟು ಬಿ ಬಿಲೀವ್ಡ್, ಡೆಫಿನೆಟ್ಲಿ ಪ್ಲೇಯರ್ ಸೈಕೆ ಮೇಲೆ ಅದು ಬೇಜಾನ್ ಇಂಪ್ಯಾಕ್ಟ್ ಬೀಳುತ್ತೆ. ಅಂಡ್ ದೇ ಆರ್ facing DC, who are probably like RCB, they are pumped up. They have a very good run. ಈಗ ನೆನ್ನೆ ಆಗಿದ್ದ ಮ್ಯಾಚ್ ಬಿಟ್ರೆ they have had a very good run. ಸೊ ಆ ತರ ನೋಡ್ತು ಅಂದ್ರೆ LSG ಗೆ ಸ್ವಲ್ಪ ಚಾನ್ಸಸ್ ಕಮ್ಮಿನೇ ಇದೆ. ಸೊ ದೇ ಹ್ಯಾವ್ ಟು ಫೈಂಡ್ ಮೊರಲ್. ಇವಾಗ ಮೊರಲ್ ಹುಡುಕಿ ಅದನ್ನ ತಂದು ಟೀಮ್ಗೆ ತುಂಬಿಸಿ ಕಳಿಸ್ಬೇಕು. ಯಾರ ಕೆಲಸ ಮಾಡ್ತಾರ ಆ ಟೀಮಲ್ಲಿ ಗೊತ್ತಿಲ್ಲ. ಅಂಡ್ ಯು ಕ್ಯಾನ್ ಸಿ ಸ್ವಲ್ಪ ಲಾಸ್ಟ್ 2-3 ಗೇಮ್ಸ್ ಅಲ್ಲಿ ಈವನ್ ಬೌಲರ್ಸ್ ಅಂತ ಸ್ಪಿರಿಟೆಡ್ ಪರ್ಫಾರ್ಮೆನ್ಸ್ ಅಂತ ಬೌಲರ್ ಕಡೆಯಿಂದ ಬರ್ತಿಲ್ಲ. ಸೊ ಟೀಮ್ ದಟ್ ಯೂಸ್ ಟು ಡಿಫೆಂಡ್ ಬೌಲಿಂಗ್ ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದೆ. ಅಟ್ ದ ಟಾಪ್ ಟೆಂಪ್ಲೇಟ್ ಹಾಳಾಗೋಗಿದೆ ಅವ್ರದ್ದು. ಡಿಕಾಕ್ ಅಂಡ್ ರಾಹುಲ್ದು ಗೇಮ್ ಪ್ಲೇ. ಡಿಕಾಕ್ ಹೊಡಿಬೇಕಿತ್ತು, ರಾಹುಲ್ ಕ್ಯಾರಿ ಮಾಡ್ಬೇಕಿತ್ತು, ಅದಾಗ್ತಿಲ್ಲ. ಸೊ ದೀಪಕ್ ಕೂಡ ಔಟ್ ಆಫ್ ದ ಪ್ಲೇಸ್. ಅದ್ ಯಾಕೆ ಟೂರ್ನಮೆಂಟ್ ಅಲ್ಲಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ ನೋಡಕ್ಕೆ. ಬಟ್ ಗೇಮ್ ಆಫ್ಟರ್ ಗೇಮ್ ಅವ್ನು ಆಡ್ತಿದ್ದಾರೆ. ಸೊ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ದಟ್ ದೇ ಡೋಂಟ್ ಹ್ಯಾವ್ ಸಾರ್ಟೆಡ್ ಅಟ್ ದ ಮೊಮೆಂಟ್. So that's what I feel. LSG's chances looks bleak, and they should find inspiration from within. Yeah, I think as you mentioned in the KKR and SRH tara, it should come from a support staff, because I think that's where they're looking for support staff in the beku. Owner inda ಒಂದು ಮೇಜರ್ ಆಗಿ ಇದು ಕಾಣಿಸ್ತು, ಒಂದು ಫುಟೇಜ್ ಅಲ್ಲಿ ಸ್ಪ್ಯಾಟ್ ಕಾಣಿಸ್ತಾ ಇದೆ ಅಂದ್ರೆ ಮತ್ತೆ ಸಪೋರ್ಟ್ ಸ್ಟಾಫ್ ಇಂದಾನೆ ಬರ್ಬೇಕು. ದಟ್ ವಿ ಟ್ರಸ್ಟ್ ಯು ಆಸ್ ಅ ಲೀಡರ್, ಆಸ್ ಅ ಪ್ಲೇಯರ್ ಅಂತ. ಅಂಡ್ ಅದು ಬಂದ್ರೆ ಬೆಟರ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂತ ಅನ್ಸುತ್ತೆ. ಅದರ್ವೈಸ್ ಐ ಥಿಂಕ್ LSG ಹ್ಯಾಸ್ ಅ ಡಿಫಿಕಲ್ಟ್ ಚಾನ್ಸ್. But like at least social media nodidre, I think LSG is not doing anything. There is no post after whatever has come in like a week back. Also right. Which is very surprising. So, yeah, also right, because they're not indulging anything in any either rumors or even reality. ಅವ್ರು ಯಾವ್ದ್ರಲ್ಲಿ ಇಂಡಲ್ಜ್ ಆಗ್ತಿರೋ, ವಿಚ್ ಇಸ್ ಗುಡ್. ಒಳಗಡೆ ಏನಾದ್ರು ಮಾಡ್ತಿರ್ಲಿ ಫಾರ್ ಬೆಟರ್ಮೆಂಟ್ ಆಫ್ ದ ಟೀಮ್. ಪಬ್ಲಿಕ್ ಆಗಿ ಬಂದು ಮತ್ತ ಅಲ್ಲಿ ಏನೋ ಹೇಳಿ ಇನ್ನೊಂದ್ ತರ ಆಗೋ ಬದಲು ಬೆಟರ್ ಇದು. ಅಂಡ್ ಮುಂಬೈ ಹ್ಯಾಸ್ ನಥಿಂಗ್ ಟು ಲೂಸ್ ಇನ್ ದ ಲಾಸ್ಟ್ ಫಿಕ್ಸ್ಚರ್. ಸೊ I think both Mumbai and DC will be tougher games because they have nothing to lose, and DC will be very, very aggressive because if they have to qualify, they'll have to win big and very, very big. So I think both the games, hopefully runs antu ಜಾಸ್ತಿ ಬಂದೇ ಬರುತ್ತೆ. Sorry, technical difficulties in the ಲ್ಯಾಪ್ಟಾಪ್ ಆಫ್ ಆಗೋಯ್ತು. I had to rejoin through mobile. ಇಂದ ಯಾವಾಗ ಆಗಲ್ಲ ಲ್ಯಾಪ್ಟಾಪ್? ಲಾಸ್ಟ್ ಟೈಮ್ ಲ್ಯಾಪ್ಟಾಪ್ ಗೆ AC ಸೆಪರೇಟ್ ಹಾಕ್ಸೋ. ಫ್ಯಾನ್ ಸೆಪರೇಟ್ ಆಗಿ ಒಂದು ಫ್ಯಾನ್ ಹಾಕ್ಸಿ ಅದನ್ನು ಈ ಕಾಲ್ ಆದಾಗ್ಲೇನೆ ಮೋಸ್ಟ್ಲಿ ಏನೋ ವಿಡಿಯೋ ಕಾಲ್ ಜಾಸ್ತಿ ಆಗ್ತಾದ್ರೆ ಹಿಂಗಾಗ್ತಾ ಇದೆ ಅನ್ಸುತ್ತೆ. ಎನಿವೇಸ್ ರೆಕಾರ್ಡಿಂಗ್ ಕಂಟಿನ್ಯೂ ಆಗ್ತಾ ಇದೆ ಅಲ್ಲ? ಐ ಜಸ್ಟ್ ವಾಂಟ್ ಟು ಬಿ ಶ್ಯೂರ್. ಆಗ್ತದೆ. LSG ಬಗ್ಗೆ ಮಾತಾಡಿದ್ವಿ. ಐ ಥಿಂಕ್ SRH ಅನ್ಸುತ್ತಲ್ವಾ ನೆಕ್ಸ್ಟ್? SRH, any chances? 2 games in a row lose. They are playing home games both. Highly unlikely. What thoughts? I think RCB is ಎರಡು ಸೋತ್ರೆ I think RCB will benefit. ಸುಮ್ನೆ ಗೆದ್ರೆ ಆಯ್ತು. No need of having a calculator next to you. So but chances ತುಂಬಾ ಕಡಿಮೆ. And they're playing Punjab and ಇನ್ನೊಂದು game I think with Gujarat. ಗುಜರಾತ್ But again, they still have a outside chance ಅಲ್ಲ? Very, very big margin. Very, very big. Like, it should be like 200 plus target and put to 45 all out ಮಾಡಬೇಕು. Like what Anant was manifesting yesterday. 44 all out.
ಬಟ್ ಆದ್ರೆ ಅಟ್ಲೀಸ್ಟ್ ಅವ್ರಿಗೆ 44 ಅಲ್ಲಿ for 4 ಸ್ವಲ್ಪ ಇದೆ. ಹ್ಮ್ Something ಅವ್ರಿಗೆ worth ಅಲ್ಲೇನಾದ್ರೂ ಮೋಟಿವೇಶನ್ ಇದ್ರೆ ಅವ್ರು ಆಬ್ವಿಯಸ್ಲಿ ಲೈಟ್ ಆಗಿ ತಗೊಳಲ್ಲ ಅಂತ ಅಷ್ಟೇ. I think SRH will go for a kill. Yannickandre, they want to finish top 2. That will be there. Yeah. And they have a very They- good chance with RR's performance. ಅವ್ರದ್ದು ಎನಿವೇಸ್ ಅವ್ರು ಮಾಡ್ತಿರೋದೇ ಹಂಗೆ, ಸೊ ದೇ ಆರ್ ಕಿಲ್ಲಿಂಗ್ ಎವ್ರಿ ಒನ್. ಅಲ್ಲ ಬಟ್ ಹೈಲೈಟ್ ಆಫ್ ದ ಟೂರ್ನಮೆಂಟ್ ಇವಾಗ SRH ಬಗ್ಗೆ ನೆನ್ಸ್ಕೊಂಡಾಗೆಲ್ಲ ವಿ ಆಲ್ವೇಸ್ ಥಿಂಕ್ ಓಕೆ 200s ಇನ್ ದ ಫಸ್ಟ್ 6 ಓವರ್ ಪವರ್ ಪ್ಲೇ, ಆಮೇಲೆ ದೇರ್ ಸ್ಕೋರ್ಡ್ ಬಿಗ್ 270s ಅಂಡ್ ಸ್ಟಫ್ ಅಂತ. ಬಟ್ ಸ್ಟಿಲ್ ಇಫ್ ಯು ಲುಕ್ ಅಟ್ ಇಟ್, ದೇರ್ ರನ್ ರೇಟ್, ಐ ಮೀನ್ ಚೆನ್ನೈಸ್ ರನ್ ರೇಟ್ ಇಸ್ ಬೆಟರ್ ದನ್ SRH. So SRH had always been good with their bowling, and it's the same bunch actually. In fact, more powerhouse added with Pat Cummins coming in, and still it looks, I mean, they're struggling. So SRH, even if they come to the final and they play in Chowpatty, what are the chances of SRH winning? ಐ ಮೀನ್ ವಿ ಡೋಂಟ್ ನೋ ಅಲ್ಲ, ಯಾಕೆಂದ್ರೆ ಐ ಥಿಂಕ್ ಇಟ್ ಇಸ್ ಆಲ್ಸೋ ಟು ಡೂ ವಿತ್ ದ ಪಿಚಸ್. ಯಾಕೆಂದ್ರೆ ಅವರು ಹಂಗೆ ಹೊಡಿತಾ ಇದ್ದಾರೆ. Chennai with the heat, ಹೀಟ್ ಅಲ್ಲಿ ಅವ್ರು ಏನ್ ಮಾಡಿದ್ರು ಅವ್ರು ಕವರ್ ಹಾಕ್ಬೇಕಷ್ಟೇ, ಫುಲ್ ಸ್ಟೇಡಿಯಂ ಕವರ್ ಹಾಕ್ಬೇಕು, ಗ್ರೀನ್ ಹಾಕ್ಬಿಟ್ಟು. ಅಂದ್ರೆ SRH ಅಪ್ರೋಚ್ ನ ಎಲ್ಲರೂ ಇವಾಗ ಚೆನ್ನಾಗಿ ಹ್ಯಾಂಡಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಇನ್ಕನ್ಸಿಸ್ಟೆಂಟ್ ಆಗ್ಬಿಟ್ಟಿದೆ ಲಾಸ್ಟ್ 5 ಮ್ಯಾಚಸ್ ರಿಸಲ್ಟ್ಸ್ ಎಲ್ಲ. LSG ಮೇಲೆ ಹೊಡೆದಿದ್ದೆ ಮತ್ತೆ ವಾಪಸ್ ಒಂಥರ ಹಳೆ ಗೇಮ್ ನ ಮತ್ತೆ ತಂದಿದ್ದು. ಬಟ್ ಫಾರ್ ಗುಡ್ 3 games ಬಿಹೈಂಡ್, ಐ ಥಿಂಕ್ ಅವ್ರದ್ದು ಬಿಫೋರ್ LSG MI ಮೇಲೆ ಲಾಸ್, RR ಮೇಲೆ 1 run ವಿನ್, ಮತ್ತೆ CSK ಮೇಲೆ RCB ಮೇಲೆ ಲಾಸ್, ದಟ್ ಹ್ಯೂಜ್ 35 and 70+ runs. ಸೊ ಅವ್ರದ್ದು ಟೆಂಪ್ಲೇಟ್ ಅರ್ಥ ಆಗಿದೆ. ಅಂಡ್ ಐ ಥಿಂಕ್ ಮ್ಯಾಚ್ಅಪ್ಸ್ ನ ಬಗ್ಗೆ ಮಾತಾಡ್ತಿದ್ದು ಇವಾಗ ಪ್ರಾಕ್ಟೀಸ್ಗೆ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಬೌಲರ್ಸ್. ಸೊ SRH ಗೆ ಅದೇ ಬಂದ್ರೆ ಏನ್ ಚಾನ್ಸು ಅಂದ್ರೆ ಇಟ್ಸ್ ಅ ಡಿಫಿಕಲ್ಟ್ ಗೇಮ್ ಫಾರ್ ಶೋರ್. ಯಾಕೆಂದ್ರೆ ಅವ್ರ ಬೌಲರ್ಸ್ಗೆ ಹೊಡ್ಸ್ಕೊಂಡ್ ಅಭ್ಯಾಸ ಆಗಿದೆ, ಬ್ಯಾಟ್ಸ್ಮನ್ ಈಗ ಆಫ್ ಆಗಕ್ ಸ್ಟಾರ್ಟ್ ಆಗಿದೆ. ಸೊ ಲಾ ಆಫ್ ಆವರೇಜಸ್ ಕ್ಯಾಚಪ್ ಆಗಕ್ಕೆ ರಾಂಗ್ ಟೈಮ್ ಅವ್ರಿಗೆ ಅಷ್ಟೇ ಬರಕ್ಕೆ. ಬಟ್ ಅದೇ ಅವ್ರದ್ದು ನೆಟ್ ರನ್ ರೇಟ್ ಹೆಂಗ್ ಹೊಡೆದ್ರು ಅಷ್ಟೇ ಹೊಡ್ಸ್ಕೊಟ್ಟಿದ್ದಕ್ಕೆ ಪಾಪ ದೇ ಕುಡ್ ಹ್ಯಾವ್ ಬೀನ್ ಈಸಿಲಿ ಎಟ್ ದ ಟಾಪ್. ಎಲ್ಲ 20-20 ಗೆದ್ದಿರೋದು ಅಷ್ಟೇ. ಈವನ್ ದೋ ದೇ ಸ್ಕೋರ್ಡ್ 272. Even 280 ಹೊಡೆದ್ರು 260 ಹೊಡ್ಸ್ಕೊಟ್ರು ವಾಪಸ್. That is 2 games ಅಲ್ಲ, 2 games 250+. I think one against Mumbai, one against RCB. Both they only won with a 20 or 30 run margin. ಅಷ್ಟೇ. Yeah. So at Dust Bowl ಅಲ್ಲಿ, if it's a KKR versus SRH, then it's really tough for SRH. With our spin attack, Varun Chakravarti, Sunil Narine, Suyash Sharma, Andrew Russell. Oh shit, Andrew Russell, he's like one champ. Fast ವಿಕೆಟ್ ತೆಗಿತಾನೆ ಗುರು ಅವನು. ಅವನೊಂಥರ ಬೆಸ್ಟ್ ಸೂಟೆಡ್ ಫಾರ್ ದ ಸ್ಲೋ ಟ್ರ್ಯಾಕ್ಸ್. ಅವನೊಂಥರ ನೀನ್ ಬಂದು ಸ್ಲೋ ಬೌನ್ಸರ್ ಆಗ್ತಾನೆ ಅಂತ ಗೊತ್ತಿದ್ರು ನೋಡಿಯಕ್ಕಾಗಲ್ಲ. ಎಕ್ಸಾಕ್ಟ್ಲಿ. But I think SRH will go through. But hoping against hope, Yared Sotre, it will be both. We can see 2 CSK versus RCB match, hopefully. One the eliminator. So ಅದೊಂಥರ ಚೆನ್ನಾಗಿರುತ್ತೆ ಅಷ್ಟೇ. ಇಡೀ ವರ್ಷ ಒಂದು ಮ್ಯಾಚ್ ನೋಡೋಣ ಚಿನ್ನಸ್ವಾಮಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಟಿಕೆಟ್ಸ್ ಈಗ ಏನ್ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಮ್ಯಾಚ್ಗೆ. ಮೋಸ್ಟ್ಲಿ ಜನ ಐಫೋನ್ ತಗೊಳಕ್ಕೆ ಕಿಡ್ನಿ ಮಾರ್ಬೇಕು ಅಂತಾದ್ರು. ನೆಕ್ಸ್ಟ್ CSK ಮ್ಯಾಚ್ ಚೆನ್ನೈಯಲ್ಲಿ ಆಯ್ತು, ಆ ಚಿನ್ನಸ್ವಾಮಿಲಿ ಆದ್ರೆ ಕಿಡ್ನಿ ಮಾರ್ಬೇಕು ಅನ್ಸ್ತದೆ. ಆತರ ಆಗ್ತದೆ. ಅದು ಮುಂಚೆನೆ ಟಿಕೆಟ್ ತಗೊಂಡವ್ರಿಗೆ ಮಾರ್ಬೇಕು ಅಂತ ಅನ್ಸಿತ್ತೇನೋ ಹಾಫ್ ವೇ ಥ್ರೂ. ಈಗ ಚಾನ್ಸೇ ಇಲ್ಲ ಕೊಟ್ಟೆ. ದೇ ಡಿಡ್ಂಟ್ ಇಶ್ಯೂ ದ ಟಿಕೆಟ್ಸ್, ಎಸ್ಪೆಷಲಿ ಆನ್ಲೈನ್ ಬಿಟ್ಟಿಲ್ಲ ಚೆನ್ನೈ ಟಿಕೆಟ್ಸ್. ಬಿಡೋದು ಇಲ್ಲ. Obviously one last match, so ಏನಕ್ಕೆ ಬಿಡಬೇಕು. And it is like quite obvious that Tala might be playing his last match with all the kind of I mean, ನಮ್ಗೆ being a
Hopefully Because it one is of the the last biggest match. hopefully, being one of the biggest developments, I really hope this is his last season. ಆಗ್ತಾ ಇಲ್ಲ ಪಾಪ ಅವ್ರು ನೋಡಕ್ ಆತರ ಬಾಲ್ ಕಲೆಕ್ಟ್ ಮಾಡಿ ಐ ಮೀನ್ ಬಾಲ್ ಕಲೆಕ್ಟ್ ಮಾಡಿ ಅಲ್ಲಿ ಮುಂದೆ ಬಿದ್ದಿದ್ರು ಪೀಪಲ್ ಆರ್ ಸ್ಟೀಲಿಂಗ್ ಸಿಂಗಲ್ಸ್. ಇಟ್ ಇಸ್ ರಿಯಲಿ ಗೆಟಿಂಗ್, ಐ ಮೀನ್ ಇಟ್ಸ್ ಟೇಕಿಂಗ್ ಎ ಟೋಲ್ ಆನ್ ಹಿಸ್ ಬಾಡಿ. ಆಗ್ತಾ ಇಲ್ಲ ಅವ್ರು. ಜಸ್ಟ್ ಎಂಡ್ ಆನ್ ಎ ಹೈ. Next year coach Talana. Knowing him, I don't think so. He tried being a mentor once he retired for India. It didn't work that well. World Cup game. And knowing him, I don't think so. He will even be seen anywhere around the cricket fraternity. Yeah, I think off the field he'll be very involved ಅನ್ಸುತ್ತೆ. Yeah, ಚೆನ್ನೈ ಅಂತೂ ಬಿಡಲ್ಲ ಅನ್ಸುತ್ತೆ. They will not leave him. ಇಲ್ಲ, ಅವರು ಬಿಡಲ್ಲ, ಚೆನ್ನೈನವರು ಬಿಡಲ್ಲ. Yeah. ಅವನು mostly they will keep him as obviously offline brain ಅಂತ. How Sachin is to Mumbai, Dhoni will be to Chennai. Yeah. ಇಂಡಿಯಾ ಸಿಮೆಂಟ್ಸ್ ಒಂದು ಶೇರ್ ಕೊಟ್ಟಿದಾರಂತೆ. ಈಗ ನೆಕ್ಸ್ಟ್ CSK ಸ್ಪೋರ್ಟ್ಸ್ ಕಂಪನಿದು ಒಂದು ಶೇರ್ ಕೊಟ್ಬಿಟ್ಟು ಅಷ್ಟೇ. ಕೋ ಓನರ್ ಆಗ್ಬಿಡ್ತಾರೆ. Okay, so ಇವತ್ ಮ್ಯಾಚ್ ಮೋಸ್ಟ್ಲಿ ಇನ್ಕಾನ್ಸಿಕ್ವೆನ್ಷಿಯಲ್. ಏನ್ ಇಟ್ಸ್ KKR ವರ್ಸಸ್ ಮುಂಬೈ. ಯಾರು ಇವತ್ತು? KKR ಮುಂಬೈ. KKR will want to seal it. If they win today, they are the correct. But just hoping Rohit Sharma one century ಹೊಡಿತಾರೆ, back to form. Hoping for like good match practice before like hoping that he gets back to form ಇಂಡಿಯಾಗಿಂತ ಮುಂಚೆ. ಇದೆಲ್ಲೋ ಕೇಳ್ದಂಗಿದೆಯಲ್ಲ, ಎಲ್ಲ ಬೈಲಾಟರಲ್ ಸೀರೀಸ್ ಇದೇ ತರ ಎಂಡ್ ಆಗತ್ತಾರ. Rohit Sharma back to form, end of the season, one century. Yes. As long as back to form and performs for India, we'll take it any given day. Correct. And that too, World Cup ಅಲ್ಲಿ you can't even question anything about Rohit Sharma. So hopefully, absolutely. Big match player. World Cup, yes, we are talking about World Cup. Jersey reveal ಆಯ್ತಪ್ಪ ಇವತ್ತು. ದರ್ಶನ್, I think we are the only one excited about jersey. I know. It looked very nice. So ನನಗೆ ಇಷ್ಟ ಆಯ್ತು. I don't know ಏನಕ್ಕೆ ಅಂತ. Obviously ಬೇರೆ ಮರ್ಚೆಂಡೈಸ್ ಏನೇನ್ ಮಾಡೋದು ಅದಿಷ್ಟ ಆಗ್ಲಿಲ್ಲ ನಂಗೆ. ಅದೊಂಥರ ಅಷ್ಟು ಸ್ವಲ್ಪ ಪ್ಲೇನ್ ಆಗಿದೆ ಅಂತ ಅನ್ಸ್ತು. ಇವಾಗ ಇದೆಲ್ಲ ಚೆನ್ನಾಗಿತ್ತು ಆಕ್ಚುಲಿ. ದಟ್ ಬ್ಲೂ ಟ್ರಾವೆಲ್ ಜರ್ಸಿ ನೈಸ್. ಇವಾಗ ಏನೋ ವೈಟ್ ಮಾಡ್ಬಿಟ್ಟು ಅಲ್ಲ, ದಟ್ ಆಲ್ಸೋ ಡಿಪೆಂಡ್ಸ್ ಆನ್ ಎಲ್ಲಿ ಅವ್ರು ಬರ್ತಿರೋದು ಅಂತ ಅಲ್ವಾ. ಹಿಯರ್ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಬ್ಯಾಡ್ ಸಮ್ಮರ್. ಐ ಮೀನ್ ಜನರಲಿ ಸಮ್ಮರ್ಸ್ ಆರ್ ವೆರಿ ಹಾಟ್ ಅಲ್ಲ ಇಲ್ಲಿ. ಸೊ ಮೇ ಬಿ ದಟ್ ಇಸ್ ದ ರೀಸನ್. ಸೊ ಅದ್ರ ಪ್ರಕಾರ ಮಾಡಿದ್ದಾರೆ ಅನ್ಸುತ್ತೆ. ದ ಒನ್ ವಿಚ್ ವಿ ಆರ್ ಯೂಸಿಂಗ್, ಅದನ್ನ ಹಾಕೊಂಡ್ರೆ ಇಲ್ಲಿ ನೀನು ಯು ವಿಲ್ ಬಿಕಮ್ ಕಂಪ್ಲೀಟ್ಲಿ ಔಟ್ ಇಲ್ಲಿ. ಸೊ ನಿನ್ನೆ 27 ಇತ್ತು ಅಂಡ್ ಇಟ್ ವಾಸ್ ವೆರಿ ಬ್ಯಾಡ್ ಆಡೋದಕ್ಕೆ. ಸೊ ಸಿರಾಜ್ ಬದಲು ಇನ್ನೊಂದು ಲೆಗ್ ಸ್ಪಿನ್ನರ್ ತರ್ಸ್ಬೇಕಾ? ನೋಡೋಣ ಅದ ಹೆಂಗೆ. ಎಲ್ಲ ಹೊಸ ಪಿಚ್ಚು, ಗ್ರೌಂಡ್ ಹೊಸದು. ಡೋಂಟ್ ನೋ ಹೌ ಥಿಂಗ್ಸ್ ವರ್ಕ್. ಅಂಡ್ ನಿಮ್ಗೆ ಗೊತ್ತಾ ಅದು, ದಟ್ ಇಸ್ ಓನ್ಲಿ ಟಿಲ್ ದ ವರ್ಲ್ಡ್ ಕಪ್. ಸೊ ದೇ ವಿಲ್ ಡಿಸ್ಮ್ಯಾಂಟಲ್ ಎವ್ರಿಥಿಂಗ್ ಆಫ್ಟರ್ ದ ಮ್ಯಾಚಸ್. Oh, this is news. ಇಲ್ಲ ಗೊತ್ತಿಲ್ಲ. So much. I mean, a lot of infrastructure. Actually, this was. I thought New York is such a packed city. Where did they even find such big space for them to create a ground? New Jersey. ಆಚೆ ಇರೋದು. ಇಲ್ಲ, ನಾಸೋ ಕೌಂಟಿ ಅಲ್ವಾ. ಸೊ ದೇ ಹ್ಯಾಡ್ every county basically has some place. So ಅಲ್ಲಿ they have lent it for this World Cup. ಅದಕ್ಕೆ after that place will be obviously used for all the other activities. So adike they don't want to block it. They are just going to dismantle everything. So currently, I mean, before they took that land, do you know what was there? What is it being used for? Other parks aste. So here they have this concept of parks, right? Every county has so many parks. So where people get their kids ಆಟಾಡೋದಕ್ಕೆ, ಫುಟ್ಬಾಲು, softball, baseball. So they use that. So obviously they don't want to give away anything. Now ಆಡೋ ಮ್ಯಾಚಸ್ ಅಷ್ಟೇ,
there are grounds where they have put one pitch ಹಾಕಿ ಅದ್ರ ಮೇಲೆ AstroTurf ಹಾಕಿರೋದು. So across other in the same ground you will see ಆ ಕಡೆ ಫುಟ್ಬಾಲ್ ಆಡ್ತಿರ್ತಾರೆ, ಈ ಕಡೆ ಬೇಸ್ಬಾಲ್, ಯು ಹ್ಯಾವ್ ಕಿಡ್ಸ್ ಪ್ಲೇಯಿಂಗ್ ಏರಿಯಾ. ಸೊ ಅಂಡ್ ದಟ್ ಇಸ್ ಓನ್ಡ್ ಬೈ ದಟ್ ಪರ್ಟಿಕ್ಯುಲರ್ ಕೌಂಟಿ. ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ನೈಸ್ ನೈಸ್. ಸೊ ಬಿಗ್ ಥಿಂಗ್ ಲುಕಿಂಗ್ ಫಾರ್ವರ್ಡ್. ಏನಿರತ್ತೋ ಪಿಚ್ ಯಾರಿಗೂ ಗೊತ್ತಿಲ್ಲ. ಬಟ್ ಸಿನ್ಸ್ ಫಸ್ಟ್ ಮ್ಯಾಚ್ ಇಸ್ ಶ್ರೀಲಂಕಾ ಅಂಡ್ ಸೌತ್ ಆಫ್ರಿಕಾ ಅನ್ಸುತ್ತೆ. ವಿಲ್ ಗೆಟ್ ಟು ನೋ 3rd of June. And mostly day games, and it's summer. Like Rohit said, he would have wished to take 4 spinners along, which actually brings one more discussion point. Considering, I mean, I know it's a World Cup, you always trust on your bigger player. Considering Akshar Patel's form in comparison with Jadeja, who would make it to the starting 11? It has to be Jadeja. I think Jadeja only because he saves around 10 runs on the field and doesn't drop Tuppa catches. Which Akshar the most important. Okay, wrong topic for me to talk about. Being captain. Correct. Correct. Jadeja will walk in any given day. But his batting has become a concern. I mean, a chance kadme sigta ide anstade. When a couple of chances he got, he scored 1 or 250 this season. Because they have such a long batting lineup, and Dubin ಜಾಸ್ತಿ push ಮಾಡೋದ್ರಿಂದ probably ಅವ್ರಿಗೆ ಚಾನ್ಸ್ ಅಷ್ಟು ಸಿಕ್ಕಿಲ್ವೇನೋ. Yeah, maybe Jadeja will walk in. But Akshar Patel's batting form is really, I mean, yesterday we were discussing red ball ಅಂತೂ 30 yards ದಾಟ್ತಾರಲ್ಲ, but the way he is playing, good signs. ಬಟ್ ಅದೇ ನೋಡ್ಬೇಕು ಇಲ್ಲಿ ಹೆಂಗೆ ಅಸೆಸ್ ಮಾಡುತ್ತಾ ಇಲ್ವಾ, ಬಿಕಾಸ್ ಇಟ್ ಇಸ್ ಅನ್ ಅಡಿಲೇಟ್ ಪಿಚ್. ಸೊ ಲೆಟ್ಸ್ ಸಿ. ಅಕ್ಷರ್ ಪಟೇಲ್ ಆಡೋದ್ನ ನೋಡಿದ್ರೆ ಉರಿಯೋದ್ ನಂಗೆ. ನನ್ನೇನು ಉರಿತು, ಬಟ್ ಫಾರ್ ಡಿಫರೆಂಟ್ ರೀಸನ್ ಅಷ್ಟೇ. ಅವಾಗ್ಲೇ LSG ಬಗ್ಗೆ ಮಾತಾಡ್ತಾ I wanted to say that so we are saying that they may captaincy ಮಾಡದೇ ಇರ್ಬೋದು. There are also talks, they have announced, looks like they have announced a new captain also, which is Krunal Pandya. Krunal Pandya, KC brothers. ಅದೇ ಊರನ್ನು ಅದು ಇದು ಅಂತಿತ್ತು, ಸಡನ್ ಆಗಿ ಅಣ್ಣ ಎಲ್ಲಿಂದ ಹೆಂಗೆ ಗೊತ್ತಿಲ್ಲ. ಬಾರ್ಗೆ ಇನ್ಫ್ಲೂಯೆನ್ಸ್ ಮಾಡಿರ್ತಾನೆ ನಮ್ ಬಾಸ್ ಅವರು. LSG ಆಕ್ಚುಲಿ ಟ್ರೈನಿಂಗ್ ಜರ್ಸಿ ಕಲರ್ ಇಷ್ಟ ಆಗಿ ಏನೋ ಆರ್ಡರ್ ಮಾಡೋಣ ಅಂತ ಅನ್ಕೊಂಡೆ. ಈಗಂತೂ ಬ್ಲಾಕ್ ಮಾಡ್ಬಿಟ್ಟಿದ್ದೀನಿ. So if the rumors has to be true, if Krunal Pandya is leading the side, I don't think so LSG is winning any of the games. I mean, not because of Krunal Pandya's ability. If they're trying to change KL Rahul's captaincy and giving it, yes, that is one more topic actually which official ಒಬ್ಬರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾಗ ಇದ್ರ ಬಗ್ಗೆ ಮಾತು ಬಂತು. KL Rahul ಲೈಕ್ ಗೇಮ್ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಒಬ್ರದ್ದು ಗೇಮ್ ಮೇಲೆ ಬಿಲೀಫ್. ಇವಾಗ ಲೆಟ್ಸ್ ಸೇ ವಿ ಆಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಫಾರ್ ಲಾಸ್ಟ್ 20 years ನಾವು. ಇವಾಗ ಸಡನ್ ಆಗಿ ನೀವು ಹೋಗ್ಬಿಟ್ಟು ಬಾಲ್ 1 ಇಂದ ಎಲ್ಲರೂ ಹೊಡೀರಿ ಅಂತಂದ್ರೆ ನಮ್ಗೂ ಪ್ರಾಬ್ಲಿ ಇಟ್ಸ್ ನಾಟ್ ದಟ್ ಈಸಿ. Some of them are able to adapt, some of them are not able to adapt, and that too when probably KL Rahul is not able to do that. And but Barge, one thing more here, sorry to interrupt, but KL Rahul ಏನಂದ್ರೆ I think his role was to play like that. Like he will be someone who will anchor, like Gaikwad ಅದೇ ಆಡ್ತಾರದು for Chennai. So like there is still a mechanism to win games with one guy who will play that anchor role. I think that was his role. So because Decock ಬಂದ್ ಹೊಡಿಯೋದು, Stoinis ಬಂದ್ ಹೊಡಿಯೋದು, so I think he was the one who was playing around like, or everyone would be playing around KL. So I think that was his role, and he was playing well for his role.
Yeah, But but ಅವ್ರು but ಎಲ್ಲೋ they had some confusion ಅನ್ಸ್ತಾ ಇತ್ತು. ರೋಲ್ ಓಕೆ, ಬಟ್ ಆ ರೋಲು ಆಸ್ ಲಾಂಗ್ ಆಸ್ ಡಿಕಾಕ್ ಸ್ಟಾರ್ಟ್ ಕೊಟ್ಟಾಗ ಇಟ್ ವಾಸ್ ಆಬ್ವಿಯಸ್ಲಿ ಬೀಯಿಂಗ್ ಫ್ರೂಟ್ಫುಲ್. ಬಟ್ ಅವ ಯಾವಾಗ ಬೇಗ ಔಟ್ ಆಗ್ತಿದ್ದಾನೆ, ಹಿ ವಾಸ್ ಆಬ್ವಿಯಸ್ಲಿ ಕಾಟ್ ಇನ್ ಬಿಟ್ವೀನ್. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಮೇ ಬಿ ಐ ಥಿಂಕ್ ದಿಸ್ ಅ ಟಾಪಿಕ್ ಇನ್ನೊಂದು ಎಪಿಸೋಡ್ ಮಾಡ್ಬೋದು ಇದ್ರ ಬಗ್ಗೆ. ಐ ವಿಲ್ ಲೀವ್ ಇಟ್ ಅಟ್ ದಟ್. 45-minute ಲಾಂಗ್ ಎಪಿಸೋಡ್ ಇಸ್ ಗುಡ್ ಇನಫ್ ಫಾರ್ ಅ ಸ್ಟಾರ್ಟರ್ ಅನ್ಸುತ್ತೆ. Before we sign off, just from the four of us, what do you think your starting 11 for India? Oh, for India. Yeah, we'll go with you, Anant. ದೀಪಾ ತುಂಬಾ ಇದಾಗೋಯ್ತು ಟಕ್ಕಂತ ಹೇಳಕ್ಕೆ. ಓಕೆ, Anand, like, let us make it easier. Siraj or Arshdeep in the starting 11? ಸಿರಾಜ್. Okay, but Siraj ಇಂಡಿಯಾ actually ಜರ್ಸಿನಲ್ಲಿ whole ball depth. ಇಂಡಿಯಾ ಜರ್ಸಿನಲ್ಲಿ ಸಿರಾಜ್ಗೆ ನಾನು ಇದೆ ಆಲ್ಟರ್ನೇಟ್ ನಾನು ಹೇಳೋದೇ ಇಲ್ಲ. RCB ಜರ್ಸಿಲಿ ಎಸ್ ಆನ್ ಅಂಡ್ ಆಫ್ ಇದೆ, ಬಟ್ ಇಂಡಿಯನ್ ಕಲರ್ಸ್ India. always, I mean, he has consistently proven. So ಸಿರಾಜ್, ಕುಲ್ದೀಪ್, ಆಮೇಲೆ ಜಡೇಜಾ, ಬುಮ್ರಾ. ಸೊ 4 ಜನ ಆಯ್ತು. ಹಾರ್ದಿಕ್ ಪಾಂಡ್ಯ 5. ಇದು ಕೆಳಗಡೆಯಿಂದ ಹಾಕೊಂಬಂದ್ರೆ, ಮೇಲ್ಗಡೆಯಿಂದ ಬಂತು ಅಂದ್ರೆ ರೋಹಿತ್, ವಿಕೆ, ಸ್ಕೈ, ಪಂತ್. 9 I think there is a very good chance of both Samson and Pant playing if VK opens for me. So VK na opening alli nodta idare India andre both Samson and Pant will play and Pant will keep. And ಇನ್ನೊಂದು ಇದಿದೆ, slot ಇದೆ. Since we already have Jadeja and Pandya, we can go with Chahal as well. So that's my 11. Rohit, VK, Sky, Pant, Samson, Pandya, Jadeja, Kuldeep, Chahal, Bumrah, Siraj. Nice. Next up, Darshi. I would want to see right and left and right. So Rohit, Okay. ಆಮೇಲೆ Jaiswal, then comes VK and Sky. Sky ಆದ್ಮೇಲೆ either with I'm little not sure about ಯಾರಲ್ಲಿ 5ಗೆ ಅಂತ. ಮೇ ಬಿ ಬಿಟ್ವೀನ್ Dubey and you have to get a keeper in. Okay. Punt at 5. 6 Jadeja and Dubey. I badly want Dubey because of his current form. 7 ಆಮೇಲೆ ಕುಲ್ದೀಪು, ಚಹಲ್, ಸಿರಾಜು, ಬುಮ್ರಾ. ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಐ ಆಮ್ ಸ್ಟಿಲ್ ನಾಟ್, ನಂಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಅವನ ಮೇಲೆ ಇವಾಗ, ಬಿಕಾಸ್ ಆಫ್ ವಾಟ್ ಎವರ್ ಹ್ಯಾಸ್ ಹ್ಯಾಪೆಂಡ್. ಮೇ ಬಿ ಇಂಡಿಯಾ ಕಲರ್ಸ್ ಬಂದ್ರೆ ಚೇಂಜ್ ಆಗುತ್ತೇನೋ. ಇಂಡಿಯಾ ಕಲರ್ಸ್ ಬಂದ್ರೆ ಈಗಲೂ ನಂಗೆ ಒಂದು ಇಂಡಿಯಾ ಕಲರ್ಸ್ ಬಂದ್ರೆ ಉರಿಯೋದು ತೆಂಗಿನ ಚಿಪ್ ಹಿಡ್ಕೊಂಡು ಎಣ್ಣೆ ಬೀಳ್ತಾರೆ ಮ್ಯಾಚ್ ಆಡೋದು. ರವಿ ಹೇಳಪ್ಪ ನಿಮ್ದು. I think mostly Anand side. Adre I'll go with Jaiswal in, Samsung or Pant out. Means depends on the game. With the bowlers, I think first off I'll start with Harshdeep. Enekandre Siraj, like trusting like the last death overs ali, I'm not very sure, because I think the template will be set. If someone attacks Siraj, then there is like Hardik Pandya barbeku, then like death allu yaru iralla. So balance ಸ್ವಲ್ಪ ಹೋಗುತ್ತೆ ಅನ್ಸುತ್ತೆ. I think that's why going with Harshdeep. And after, like when it becomes like a turning tracks, then
I think Siraju Barbodu with because I think then the trust with 4 proper spinners, I think that will change. All right. So yeah, last Nando. Nando mostly Anand side with Rohit VK. I don't think so. VK sudden ban 3 Indra, that's how he's been doing in IPL. It's really difficult. So Rohit VK, Sky at 3, Dubey at 4, Pant at 5, Hardik at 6, Jadeja at 7, Kuldeep at 8, Bumrah at 9, Chahal at 10, and Siraj at 11. Okay. So left-right I think combination actually throughout. how it is. I mean, starting left-right illa andru after I think Dubey in middle overs alli Dubey irtane. Then you have Pant, the Jadeja. You have 3 left-handers, which is also started in your top 7. Yeah, Jaiswal yes, but VK na sudden ಆಗಿ ಮತ್ತೆ 3 ಆಡ್ಸೋದು. I don't know. After the IPL, would you really want him to bat at 3? ಅಂದ್ರೆ ವಿಕೆ ನ 3 ಆಡಿಸ್ಬೇಕು ಅಂದ್ರೆ ದೇ ಹ್ಯಾವ್ ಟು ರೀಡಿಫೈನ್ ರೋಲ್ಸ್ ಒನ್ಸ್ ಅಗೇನ್. ಸೊ ಓಪನರ್ಸ್ ಒಂಥರ ತುಂಬಾ ಫ್ರೀಡಮ್ ಇಂದ ಆಡಿ ಇವನ್ ಸ್ಟೆಬಿಲೈಸ್ ಮಾಡಕ್ಕೆ ಅಂತಾನೆ ಯೂಸ್ ಮಾಡ್ಕೋಬೇಕು. ಇವನ್ಗೇನ್ ಫ್ರೀಡಮ್ ಕೊಡೋ ಅಂದ್ರೆ ಅಫ್ಕೋರ್ಸ್ ಅವ್ನಿಗೇನ್ ಫ್ರೀಡಮ್ ಕೊಡ್ಬೇಕಾಗಿಲ್ಲ. ಹೆಂಗ್ ಆಡು ಅಂದ್ರೆ ಟೀಮ್ ತಕ್ಕಂಗೆ ಆಡೋದವನು. ಇಲ್ಲ ಇಫ್ ದೇ ಹ್ಯಾವ್ ಟು ಓಪನ್ ವಿತ್ ವಿಕೆ ಅಂಡ್ ರೋಹಿತ್, ದೆನ್ ಇಟ್ಸ್ ಆಲ್ ಲೈಕ್ ಪ್ಲೇ ಯುವರ್ ಗೇಮ್ ಟೈಪ್ ಇದಾಗತ್ತೆ ಅಷ್ಟೇ. There's no other reason for him to play number 3 other than stabilizing or anchoring. In T20 ಇವಾಗಿರೋ like the amount of exposure that all of these top 7 batters have got, I don't think so. We need one person to take them to those 20 overs or anything of that sort. And that is something Unless that has it's a changed in final. RCB. Yeah, unless it's a final. And that is something that has changed in RCB also. Like even ಇವಾಗ ಆಯ್ತು ಫಾಫ್ ವಿರಾಟ್ ಔಟ್ ಆಗೋದ್ರು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರು ಏನು ತಲೆ ಕೆಡಿಸ್ಬೇಕಲ್ಲ. ಪಟಿದಾರ್ ಹೊಡಿತಾನೆ, ಜಾಕ್ಸ್ ಹೊಡಿತಾನೆ, ಗ್ರೀನ್ ಹೊಡಿತಾನೆ. So I think that should be the template for India also to think through. Each of them in the top 7 have enough enough games behind them. Anybody can take responsibility. Almost we've got there. If you play Samson also, everybody has captained almost. From top 7, everybody has captained. So yeah. Sky ಮಾಡಿದಾನೆ. So first match, I think we are playing Ireland, right? So ಮೊನ್ನೆ ಪಾಕಿಸ್ತಾನ್ ಹೊಡೆದಿದ್ದಾರೆ. Except for So Pakistan, every T20 has become very competitive. So ಯಾರು ಏನು ಅಂತ ಹೇಳಕ್ಕಾಗಲ್ಲ. So let's see. So military first match didn't work. We don't know what US is going to bring to the table also. I know. Yeah. ಅಲ್ಲೂ ಎಲ್ಲ ಇಂಡಿಯನ್ಸ್ ಇರ್ತಾರೆ, ಇಂಡಿಯನ್ಸ್ ಸ್ವಲ್ಪ ಪಾಕಿಸ್ತಾನಿ. Right. Okay. Cool. Good start. Yes. Thank you. Yes. The round of applause, pat on your back. ನೋಡೋಣ ಹೆಂಗೋಗತ್ತೆ ಅಂತ. Until we meet next time. Thank you all. Bye for now. See you. Bye. Cricket advice ತಗೋತಾ ಇರಿ.